ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನು ವಿಷಯ ಅಂತಂದರೆ, ಬಿಗಿನರ್ಸ್ ಜಿಮ್ಮಲ್ಲಿ ಮಾಡುವ 5 ಮಿಸ್ಟೇಕ್ಗಳೇನು ಅಂತ ಡಿಸ್ಕಸ್ ಮಾಡೋಣ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಿಮ್ಮ ಸಪೋರ್ಟ್ನ ತೋರಿಸಿ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಬಿಗಿನರ್ಸ್ ಮಾಡುವ 5 ಮಿಸ್ಟೇಕ್ಗಳು. ಫಸ್ಟ್ ಪಾಯಿಂಟ್, ಜಿಮ್ಗೆ ಹೋಗ್ತಾರೆ, ವಾರ್ಮ್ ಅಪ್ ಮಾಡಲಾರ್ದೇ ವರ್ಕೌಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಮೇನಾಗಿ ದೊಡ್ಡ ತಪ್ಪು ಇದೇನೆ ಮಾಡ್ತಾ ಇರೋದು ಬಿಗಿನರ್ಸು. ಏನಪ್ಪ, ವಾರ್ಮ್ ಅಪ್ ಮಾಡಿಲ್ಲ ಅಂತಂದರೆ ನಮ್ಮ ಬಾಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಂಜುರಿಗೆ ತುತ್ತಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದರಿಂದ ವಾರ್ಮ್ ಅಪ್ ಮಾಡಿದ್ರೆ ಏನು ಬೆನಿಫಿಟ್ ಅಂತಂದರೆ, ನಮ್ಮ ಬಾಡೀಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿರಲ್ಲ. ವಾರ್ಮ್ ಅಪ್ ಒಂದು 10 to 15 ಮಿನಿಟ್ಸ್ ವಾರ್ಮ್ ಅಪ್ ಮಾಡಿದ್ರೆ ಫುಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಆಮೇಲೆ ವರ್ಕೌಟ್ ವಾರ್ಮ್ ಅಪ್ ಆದಮೇಲೆ ಮಾಡಿದ ತಕ್ಷಣ ನಿಮಗೆ ಯಾವುದೇ ಇಂಜುರೀಸ್ ಆಗೋದಾಗಲಿ ಅವಾಯ್ಡ್ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಆದಷ್ಟು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಒಂದು 15 ಮಿನಿಟ್ಸ್ ವಾರ್ಮ್ ಅಪ್ ಮಾಡ್ಕೊಳ್ಳಿ, ನಂತರ ವರ್ಕೌಟ್ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಹೆವಿ ವೇಟ್ಸ್ ಲಿಫ್ಟ್ ಮಾಡೋದು, ಅಂದರೆ ಈಗೋ ಲಿಫ್ಟ್. ಇನ್ನೂ ಬಂದು 1 ವೀಕ್ ಆರ್ 2 ವೀಕ್ ಆಗಿರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ಅವ್ರನ್ನ ನೋಡ್ಕೊಂಡು ನಾನು ಮಾಡ್ತೀನಿ ಅಂತಂದು ಈಗೋ ಲಿಫ್ಟ್ ಮಾಡೋದು. ಸೊ ಇದನ್ನು ಅವಾಯ್ಡ್ ಮಾಡಿ. ಏನಕ್ಕಂತಂದರೆ, ನಾವಿನ್ನೂ ಬಿಗಿನರ್ಸ್ ಆದಾಗ ನಮ್ಮ ಮಸಲ್ಸ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಆ್ಯಂಡ್ ಇಂಜುರೀಸ್ ಆಗೋ ಸಾಧ್ಯತೆ ಇರುತ್ತೆ. ನಮಗೂ ಹಂಗೆ ಫಾರ್ಮ್ ಗೊತ್ತಿರಲ್ಲ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇದರಿಂದ ದೂರ ಇರಿ. 5, 10, 7.5 ಆ ಥರನೇ ವೇಟ್ಸ್ ಇರ್ತೀವಿ. ಮುಂದೆ ಬೇಕಾದರೆ ನೀವು ಸ್ಟ್ರಾಂಗ್ ಆದಾಗ ನೀವು ಹೆವಿ ವೇಟ್ ಎತ್ಬೋದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಕಮ್ಮಿ ವೇಟ್ಸಿಂದನೇ ಹೋಗಿ. ಥರ್ಡ್ ಪಾಯಿಂಟ್, ಹೆವಿ ಕಾರ್ಡಿಯೋ ಮಾಡೋದು. ಇದಂತೂ ಹೆವಿ ಆಗಿಬಿಟ್ಟಿದೆ. ಜನ ಬರ್ತಾರೆ, ಹೆವಿ ಕಾರ್ಡಿಯೋ ಮಾಡ್ಕೊತಾರೆ, ಮನೆಗೆ ಹೋಗ್ಬಿಡ್ತಾರೆ. ಸೊ ಏನಕ್ಕೆ ಕಾರ್ಡಿಯೋ ಜಾಸ್ತಿ ಮಾಡಬೇಡಿ ಅಂತಂತಂದರೆ, ಬಾಡಿಗೆ ಇರೋ ಮಸಲ್ಸು ಲಾಸ್ ಆಗುತ್ತೆ. ಸೊ ಅದರಿಂದ ನೀವು ಕಾರ್ಡಿಯೋ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗೂ ಆ್ಯಡ್ ಮಾಡಿ. ಸ್ಟ್ರೆಂತ್ ಟ್ರೈನಿಂಗ್ ಕಾರ್ಡಿಯೋ ಮಾಡ್ತೀರಾ, ಒಂದು 3 days 4 days ಸ್ಟ್ರೆಂತ್ ಟ್ರೈನಿಂಗ್ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಮಸಲ್ ಲಾಸ್ ಆಗೋದು ಕಮ್ಮಿ ಆಗುತ್ತೆ, ಆಮೇಲೆ ಮಸಲ್ ಬಿಲ್ಡ್ ಆಗುತ್ತೆ, ಆಮೇಲೆ ಸ್ಟ್ರೆಂತು ಚೆನ್ನಾಗಿ ಬರುತ್ತೆ. ನಿಮ್ಮ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೂ ಎಲ್ಲನೂ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ಆದಷ್ಟು ಕಾರ್ಡಿಯೋನ ಕಮ್ಮಿ ಮಾಡಿ, ಅದ್ರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ನ ಜಾಸ್ತಿ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಸ್ಲೀಪ್. ನಾವು ವರ್ಕೌಟ್ ಮಾಡ್ತೀವಿ, ಡಯಟ್ ಮಾಡ್ತೀವಿ, ಬಟ್ ಸ್ಲೀಪ್ ಮಾಡಿಲ್ಲ ಅಂತಂದರೆ ರಿಸಲ್ಟೇ ಕಾಣಲ್ಲ. ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂತಂತಂದರೆ, 8 hours ಆರ್ 7 hours ನಿದ್ದೆ ಮಾಡಲಾರ್ದೆ ನಾವು ವರ್ಕೌಟ್ ಮಾಡ್ಕೊಂಡು ಒಂದು 5 hours ಆರ್ 4 hours ನಿದ್ದೆ ಮಾಡ್ಕೊಂಡು ವರ್ಕೌಟ್ ಮಾಡೋದಾಗಲಿ ಎಲ್ಲನೂ ಮಾಡಿದ್ರೆ ರಿಸಲ್ಟ್ ಸಿಗಲ್ಲ. ಸೊ ಅದರಿಂದ ಪ್ರಾಪರಾಗಿ 7 to 8 hours ನಿದ್ದೆ ಇರಲಿ. ಆವಾಗ ನಿಮಗೆ ಡಯಟ್ ಚೆನ್ನಾಗಿದ್ದು, ವರ್ಕೌಟು ಚೆನ್ನಾಗಿದ್ದು, ಸ್ಲೀಪು ಚೆನ್ನಾಗಿದ್ದಾಗ ನಿಮ್ಮ ರಿಸಲ್ಟ್ ಚೆನ್ನಾಗಿ ಗ್ರೋ ಆಗುತ್ತೆ ಆ್ಯಂಡ್ ಬೇಗ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ರೆಸ್ಟ್ ಕೊಡಲಾರ್ದೆ ಇರೋದು ಬಾಡಿಗೆ. 7 days ವರ್ಕೌಟ್ ಮಾಡಿದಾಗ ಬಾಡಿ ಯಾವ ರೀತಿ ರಿಸಲ್ಟ್ ಕೊಡಬೇಕು, ಯಾವ ರೀತಿ ಏನು ಮಾಡಬೇಕು ಅಂತ ಬಾಡಿಗೆ ಗೊತ್ತಾಗಲ್ಲ. ಸೊ ಅದರಿಂದ 1 day ರೆಸ್ಟ್ ಕೊಟ್ಟೇ ಕೊಡಿ. ಏನಕ್ಕಂತಂದರೆ ನಿಮ್ಮ ರಿಕವರಿ, ಬಾಡಿ ಮಸಲ್ಸ್ಗೆ ರಿಕವರಿ ಬೇಕಾಗಿರುತ್ತೆ. ನೀವು 7 days ವರ್ಕೌಟ್ ಮಾಡಿದಾಗ ರಿಕವರಿ ಅನ್ನೋದು ಇರಲ್ಲ. ಸೊ ಆವಾಗ ನಿಮ್ಗೆ ರಿಸಲ್ಟ್ ಅನ್ನೋದು ಕಾಣಲ್ಲ. ಸೊ ಅದರಿಂದ ನೀವು ಆದಷ್ಟು 1 day ಕಂಪಲ್ಸರಿ ರೆಸ್ಟ್ ಬೇಕೇ ಬೇಕಾಗತ್ತೆ, ಕೊಡಿ. 1 day ಆಗಿಲ್ಲ ಅಂದರೆ 2 day ಕೊಡ್ಬೋದು. ಆದಷ್ಟು 1 day ಕೊಡಿ, ಆಮೇಲೆ 2 day ಆದರೆ 2 days ರೆಸ್ಟ್ ಕೊಡಿ. ಇದೇ 5 ಮಿಸ್ಟೇಕ್ ಮಾಡ್ತಿರೋದು ನಾವು. ನಾನು ತುಂಬಾ ಮಿಸ್ಟೇಕ್ ಮಾಡಿದ್ದೆ. ಫಸ್ಟ್ ಹೋದಾಗೆಲ್ಲ ನಾನು ಹೆವಿ ಕಾರ್ಡಿಯೋ ಮಾಡ್ಕೊತಾ ಇದ್ದೆ. ಅದಾದಮೇಲೆ 7 days ವರ್ಕೌಟ್ ಮಾಡ್ತಾ ಇದ್ದೆ, ಅದರಿಂದ ನನಗೆ ರಿಸಲ್ಟೇ ಕಾಣ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಹೇಗೆ ಮಾಡಿದ್ರೆ ಯಾವಾಗ ರಿಸಲ್ಟ್ ಸಿಗುತ್ತೆ, ಏನೇನು ಮಾಡಿದ್ರೆ ಸಿಗುತ್ತೆ, ಯಾವ ರೀತಿ ಮಾಡಿದ್ರೆ ಸಿಗುತ್ತೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಕಾರ್ಡಿಯೋ ಎಷ್ಟು ಮಾಡಬೇಕು, ಡಯಟು, ಸ್ಲೀಪು, ವರ್ಕೌಟು ಇದೆಲ್ಲ ತಿಳ್ಕೊಂಡ್ಮೇಲೆ ನನಗೆ ರಿಸಲ್ಟ್ ಸಿಕ್ಕಿದ್ದು. 89 kgದಿಂದ 61 kg ಆಗೋಕ್ಕೆ ಸಾಧ್ಯ ಆಗಿದ್ದು. ಸೊ ನೀವು ಈ ಥರ ಮಿಸ್ಟೇಕ್ ಮಾಡ್ತಿದ್ದಾರೆ, ಇವಾಗಲೇ ಚೇಂಜ್ ಮಾಡ್ಕೊಳ್ಳಿ. ಆದಷ್ಟು ಡಿಸ್ಕಸ್ ಮಾಡಿರೋ 5 ಮಿಸ್ಟೇಕ್ನ ಅವಾಯ್ಡ್ ಮಾಡಿ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಮತ್ತೆ ಸಿಗೋ ಇನ್ನೊಂದು ವಿಡಿಯೋದಲ್ಲಿ.